ಮೀಡಿಯನ್, ಆಮೇಲೆ ಮೋಡ್, ಮೀಡಿಯನ್ ಆ್ಯಂಡ್ ಮೋಡ್. ಸಿ ಮೀನ್, ಮೀಡಿಯನ್, ಮೋಡ್, ಮೀನ್, ಮೀಡಿಯನ್, ಮೋಡ್, 3 ಕಾನ್ಸೆಪ್ಟ್ಸು. ಈಗ ನೆಕ್ಸ್ಟ್ 4 ಕ್ವೆಶನ್ ಮಾಡಿಸ್ತೀನಿ ಗೊತ್ತಾ. ಒಂದೇ ಕ್ವೆಶನ್ನೇ, ಮೀಡಿಯನ್ನು ಫೈಂಡ್ ಔಟ್ ಮಾಡೋಣ, ಮೋಡು ಫೈಂಡ್ ಔಟ್ ಮಾಡೋಣ. ಸೊ ದಟ್ ಸೇವ್ಸ್ ಲಾಟ್ಸ್ ಆಫ್ ವಾಟ್ ಟೈಮ್. ಆದರೆ ನೀವು ಕೇಳ್ಬೋದು ತಾನೆ, ಈ ಕೆಲಸ ಮೊದಲೇ ಮಾಡಿರ್ಬೋದಿತ್ತಲ್ವಾ ಅಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ ಅಂತ ಅಷ್ಟೇ. ಸೇಮ್ ಕ್ವೆಶನ್ಗೆ ವಿ ವಿಲ್ ಫೈಂಡ್ ಔಟ್ ಮೀನ್ ಆಸ್ ವೆಲ್ ಆಸ್ ವಿ ವಿಲ್ ಫೈಂಡ್ ಔಟ್ ವಾಟ್ ಮೀಡಿಯನ್ ಆ್ಯಂಡ್ ಮೋಡ್, ಸರಿನಾ? ಸೊ ಎಕ್ಸಾಮಲ್ಲಿ ಹಿಂಗೆ ಕೇಳಲ್ಲ, ಫೈಂಡ್ ಮೋಡ್ ಅಂತ ಕೇಳ್ತಾರೆ, ಅಥವಾ ಫೈಂಡ್ ಮೀಡಿಯನ್ ಅಂತ ಕೇಳ್ತಾರೆ, ಅಥವಾ ಫೈಂಡ್ 5 ಮಾರ್ಕ್ಸ್ಗೆ ಏನಾದರೂ ಕ್ವೆಶನ್ ಬಂದರೆ 3 ಕೇಳ್ತಾರೆ. ಒಂದೇ ಕ್ವೆಶನ್ಗೆ ಮೀಡಿಯನು ಕೇಳ್ತಾರೆ, ಮೋಡು ಕೇಳ್ತಾರೆ, ಮೀನು ಕೇಳ್ತಾರೆ, ಆ್ಯಂಡ್ ವೆರಿಫೈ ದಿ ರಿಲೇಷನ್ ಬಿಟ್ವೀನ್ ದೆಮ್ ಅಂತಲೂ ಕೇಳ್ತಾರೆ. ದಟ್ಸ್ ವಿಲ್ ಸಿ ಇನ್ ಲೇಟರ್ ಆನ್ ಕ್ಲಾಸಸ್. ಫಸ್ಟು ಮೀಡಿಯನ್ಗೆ ಒಂದು ಫಾರ್ಮುಲಾ ಇದೆ, ಆ್ಯಂಡ್ ದಟ್ ಯು ಆರ್ ಸಪೋಸ್ ಟು ರಿಮೆಂಬರ್. ಆಯಿತಾ, ಬರ್ಕೊಳ್ಳಿ, ಹೇಳ್ತೀನಿ. ಮೀಡಿಯನ್ಗೆ ಫಾರ್ಮುಲಾ, ಮೀಡಿಯನ್ಗೆ ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ n/2 minus CF, n/2 minus CF by F into H, by F into H. ನಾಳೆ ಬೆಳಗ್ಗೆ ಬಂದ ತಕ್ಷಣ ಫಾರ್ಮುಲಾಸ್ ಕೇಳ್ತೀನಿ, ಹೇಳ್ದೇ ಇರೋರಿಗೆ ಇರುತ್ತೆ ಆಮೇಲೆ. ಸೊ ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ n/2 ಮೈನಸ್ CF by F into H. ಏನಿದ್ರದ್ದು ಮೀನಿಂಗ್ ಅಂದರೆ, ಆಯಿತಾ, ವೇರ್ ಎಲ್ ಇಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್. ಸಮ್ ಮಾಡ್ಬೇಕಾದ್ರೆ ಗೊತ್ತಾಗತ್ತೆ. ಓಯ್ ಮಾತಾಡ್ಬೇಡ್ರ. ಸಿ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್, ಆಯಿತಾ. ಸೊ ಎಲ್ ಇಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್. ಆಮೇಲೆ ಎಫ್ ಇಸ್ ಈಕ್ವಲ್ ಟು ಎಫ್ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್, ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್, ಮೀಡಿಯನ್ ಕ್ಲಾಸ್. ದೆನ್ ಸಿ ಎಫ್ ಅಂದರೆ ಕುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀನಿ. ಮೀನಿಂಗ್ ಏನು ಅಂತ ಇದ್ರದ್ದು, cumulative frequency of the preceding median class ಅಂತ, preceding median class. ಸೊ preceding ಅಂದರೆ ಯಾರಿಗೆ ಮೀನಿಂಗ್ ಗೊತ್ತಿಲ್ಲ, ಯು ಕ್ಯಾನ್ ರೈಟ್ ಇಟ್ ಆಸ್ ಬಿಫೋರ್. preceding ಅಂದ್ರೇನು? ಬಿಫೋರ್. ಸೊ ಮ್ಯಾಥಮೆಟಿಕ್ಸ್ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಪ್ರಿಸೀಡಿಂಗ್ ಅಂದ್ರೇನು? ಬಂದೆಪ್ಪ ಒಂದು 5 ನಿಮಿಷ. ಸೊ ಪ್ರಿಸೀಡಿಂಗ್ ಅಂದ್ರೇನು? ಬಿಫೋರ್ ಮೀಡಿಯನ್ ಕ್ಲಾಸ್. ವಿ ಹ್ಯಾವ್ ಐ ಡಿಕ್ಲೇರ್ಡ್ ವಾಟ್ ಈಸ್ ಎಲ್, ವಾಟ್ ಈಸ್ ಸಿ ಎಫ್, ವಾಟ್ ಈಸ್ ಎಫ್, ದೆನ್ ಹೆಚ್. ಹೆಚ್ ಇಸ್ ಈಕ್ವಲ್ ಟು ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್, ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್. ದೆನ್ ವಾಟ್ ಎಲ್ಸ್ ಯು ಆರ್ ಲೆಫ್ಟ್ ವಿತ್? n/2. n/2 ಗೊತ್ತು ತಾನೆ? n ಅಂದರೆ ಗೊತ್ತು, ಟೋಟಲ್ ನಂಬರ್ ಆಫ್ ವಾಟ್? ಫ್ರೀಕ್ವೆನ್ಸಿ ಬೈ 2. ಸೊ ಯು ನೀಡ್ ನಾಟ್ ಟು ರೈಟ್ ವಾಟ್ ಈಸ್ n/2. ಸೊ ಈಗ ಎಲ್ಲಾನು ಮೀಡಿಯನ್ ಕ್ಲಾಸ್ ಆರ್ ಫ್ರೀಕ್ವೆನ್ಸಿ ಆಫ್ ವಾಟ್? ಪ್ರಿಸೀಡಿಂಗ್ ಮೀಡಿಯನ್ ಕ್ಲಾಸ್. ಎಲ್ಲ ಕಡೆನೂ ಏನು ಹೇಳ್ತಾ ಇದ್ದೀನಿ? ಮೀಡಿಯನ್ ಕ್ಲಾಸ್. ಹೌ ಟು ಫೈಂಡ್ ಔಟ್ ಮೀಡಿಯನ್ ಕ್ಲಾಸ್? ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಅಂತಾನೆ ಬರ್ಕೋಬೋದು ನೀವು. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ವಾಟ್? ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಆರ್ ಮೀಡಿಯನ್ ಕ್ಲಾಸ್. ವಿ ವಿಲ್ ಡಿಸ್ಕಸ್ ಅಬೌಟ್ ಇಟ್, ಹೌ ಟು ಫೈಂಡ್ ಔಟ್ ವಾಟ್? ಮೀಡಿಯನ್ ಕ್ಲಾಸ್. ನೆಕ್ಸ್ಟು ಮೋಡ್. ಏನು? ಮೋಡ್ಗೆ ಫಾರ್ಮುಲಾ ಏನು ಅಂತಂದರೆ, ಮೋಡ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 minus F0 whole divided by, ಆಯಿತಾ. ಅಗೇನ್ ಸೇಮ್ ಥಿಂಗ್ ರಿಪೀಟ್ ಮಾಡಿ, F1 minus
ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಹೆಚ್. ನೋಡಿ ಫಾರ್ಮುಲಾದಲ್ಲಿ ಕನ್ಫ್ಯೂಸ್ ಆಗ್ತೀರಾ, ಇದೊಂದು ಸ್ವಲ್ಪ ಅದಲು ಬದಲು ಹಾಕಿದ್ರು ಹೋಯ್ತು ಆನ್ಸರು. 1 0. ರಿಪೀಟ್ ಸೇಮ್ ಥಿಂಗ್ ವೈರ್ ಬಿಲೋ. f1 minus f0 minus f2, ರೈಟ್ 2 ಹಿಯರ್. ಆಯಿತಾ? ಏನಕ್ಕೆ 2? ಸೊ ನಾನು ಫಸ್ಟೇ ಬರೀಬೋದು. ಫಾರ್ಮುಲಾ ನೆನ್ಪಿಟ್ಕೊಳ್ಳೋಕ್ಕೆ ಫಸ್ಟು f1 ಮೈನಸ್ ಎಫ್ ನಾಟ್. ಸೇಮ್ ಥಿಂಗ್ ಎಲ್ಲಿ ರಿಪೀಟ್ ಮಾಡ್ತೀರಾ? ಡಿನಾಮಿನೇಟ್ರಲ್ಲಿ ರಿಪೀಟ್ ಮಾಡಿ. f1 ಮೈನಸ್ ಎಫ್ ನಾಟ್ ಮೈನಸ್ 2 ಬಂತ, ಇಲ್ಲಿ 2 ಹಾಕಿ. ಸೊ ಈಸಿಯಾಗಿ ನೆನ್ಪಿಟ್ಕೋಬೋದು. ಇಂಟು ವಾಟ್? ಹೆಚ್. ಸೊ ವಾಟ್ ಈಸ್ ಹಿಯರ್? ಎಲ್ ಅಂದರೆ ಏನು, ಹೆಚ್ ಅಂದರೆ ಏನು ಅಂತಂದರೆ ಸೇಮ್ ಥಿಂಗ್. ವಾಟ್ ಈಸ್ ಎಲ್ ಹಿಯರ್? ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್. ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್. ಅದೇ ಥರ ಹೆಚ್ ಇಸ್ ಈಕ್ವಲ್ ಟು ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್. F0 ಅಂದರೆ ಏನು, F1 ಅಂದ್ರೇನು, F2 ಅಂದ್ರೇನು, ಅಷ್ಟೇ ತಾನೇ ಇಲ್ಲಿ ಪೆಂಡಿಂಗ್ ಇರೋದೀಗ. ಸೊ F0 ಅಂತಂದರೆ ಫ್ರೀಕ್ವೆನ್ಸಿ. ಏನಿದು? ಫ್ರೀಕ್ವೆನ್ಸಿ ಆಫ್ ದಿ ಪ್ರಿಸೀಡಿಂಗ್ ಮಾಡೆಲ್ ಕ್ಲಾಸ್. ಸೊ ಪ್ರಿಸೀಡಿಂಗ್ ಅಂದರೆ ಪ್ರಿಸೀಡಿಂಗ್ ಮಾಡೆಲ್ ಕ್ಲಾಸ್. ಫ್ರೀಕ್ವೆನ್ಸಿ ಆಫ್ ದಿ ಪ್ರಿಸೀಡಿಂಗ್ ಮಾಡೆಲ್ ಕ್ಲಾಸ್. F1 ಅಂದರೆ ಫ್ರೀಕ್ವೆನ್ಸಿ ಆಫ್ ದಿ ಮಾಡೆಲ್ ಕ್ಲಾಸ್. ಸಿ ಇದನ್ನೆಲ್ಲ ನೀವು ಸೆಂಟೆನ್ಸಲ್ಲಿ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ ಯು ನೀಡ್ ಟು ರಿಮೆಂಬರ್ ಇಸ್ ವಾಟ್? ಫಾರ್ಮುಲಾ. ಸಮ್ ಮಾಡಬೇಕಾದ್ರೆ ಅದು ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ಏನಿರಬೇಕು, ಗೊತ್ತಿರಬೇಕು. ಇದು ನಿಮ್ಗೆ ಸುಮ್ಮನೆ ಬರೆಸ್ತಾ ಇರೋದು ಇನ್ ಕೇಸ್ ಆಫ್ಟರ್ 1 ಮಂತ್ ಆರ್ 2 ಮಂತ್ಸ್ ನೀವು ಬುಕ್ ಓಪನ್ ಮಾಡಿ ನೋಡಿದಾಗ ಇದೇನೇನು ಅಂತ ಗೊತ್ತಾಗಬೇಕು. ಸೊ F2 ಅಂತಂದರೆ ಫ್ರೀಕ್ವೆನ್ಸಿ ಆಫ್ ದಿ ಸಕ್ಸೀಡಿಂಗ್ ಅಂದರೆ ಆಫ್ಟರ್ ಸಕ್ಸೀಡಿಂಗ್ ಮಾಡೆಲ್ ಕ್ಲಾಸ್. ಸೊ ಯಾರಿಗೆ ಈ ಸಕ್ಸೀಡಿಂಗ್ ಮೀನಿಂಗ್ ಗೊತ್ತಿಲ್ಲ, ಯು ಕ್ಯಾನ್ ರೈಟ್ ಇಟ್ ಆಸ್ ವಾಟ್? ಆಫ್ಟರ್ ಅಥವಾ ನೆಕ್ಸ್ಟ್. ಸರಿನಾ? ವಾಟ್ ಎವರ್. You have. You have. This is different. You are still. Okay, you don't write this. I'll teach you. You have less than this. You can complete probability. Done. All problems. I'll come. Hi. ಇಲ್ಲಿ ನೋಡಿ, ಈಗ ಇದು ಮೀಡಿಯನ್, ಅದು ಮೋಡ್. ಫಾರ್ಮುಲಾ ನೆನ್ಪಿಟ್ಕೊಂಡಿರಬೇಕು. ಆಲ್ ಟುಗೆದರ್ 3 ಫಾರ್ಮುಲಾಸ್ ಆಯಿತು. ಮೀನ್ ಒಂದು ಫಾರ್ಮುಲಾ, ಮೋಡ್ 3 ಫಾರ್ಮುಲಾ 6 ಮಾರ್ಕ್ಸ್. 3 ಫಾರ್ಮುಲಾಸ್ 6 ಮಾರ್ಕ್ಸ್ ವರ್ತ್ ಇರುತ್ತೆ. ಎಲ್ಲರಿಗೂ ಈ ಫಾರ್ಮುಲಾಸ್ ಬರಬೇಕು, ಎಲ್ಲರಿಗೂ ಪ್ರಾಬ್ಲಮ್ಸ್ ಮಾಡೋದಕ್ಕೂ ಬರಬೇಕು. ಆಯಿತಾ? ಸೊ ಫಸ್ಟು ಫಸ್ಟ್ ಕ್ವಶನ್ ಏನಿತ್ತು ಹೇಳಿ? ಬಾಯ್ಸ್ ಎಲ್ಲರೂ ಮಾಸ್ಕ್ ತೆಗೀರಿ, ಜಾಬಲ್ಲಿ ಇಟ್ಕೊಳ್ಳಿ. ಮಕ್ಕಳ ಮಾತಾಡಿ, ಯಾವನು ಮಾತಾಡ್ತಾನೆ ಇವಾಗ ನೋಡೋಣ. ಮಾತಾಡಿ. ಕೊರೋನಾ ಬಂದು ಸತ್ರು ಪರವಾಗಿಲ್ಲ. ಯಾರು ಮಾತಾಡ್ರ? ಯಾವನಾಂದು ಒಬ್ಬಂದು ನಾಯ್ಸ್ ಬಂತು ಅಂದರೆ ಎಲ್ಲರಿಗೂ ಬರೆಸ್ತೀನಿ. ಈಗ ಜಾಬಲ್ಲಿ ಇಟ್ಕೊಳ್ಳೋ ಅನ್ನೋ
ಸೆನ್ಸಾರ್ ಪ್ರಾಬ್ಲಮ್ಮು. ನಿನ್ನ ಹೆಸರೇ ಕರೆದಿದ್ದು ನಾನು, ಆಯಿತಾ? ಆದರೆ ಅದನ್ನು ಹೇಳೋಕ್ಕಾಗಲ್ವಲ್ಲ. ಈಗ ಕೀರ್ತನ್ ಆದರೆ ಕೀರ್ತನ್ ನನ್ನ ಮಗನೇ ಅಂತಿದ್ದೆ, ನಿನಗೇನು ಅನ್ಲಿ ಅಲ್ವಾ? ಈಗ ಫಸ್ಟ್ ಪ್ರಾಬ್ಲಮ್ ಹೇಳಿ. ಕ್ಲಾಸ್ ಇಂಟರ್ವೆಲ್ ಮತ್ತು ಫ್ರೀಕ್ವೆನ್ಸಿ. ಕ್ಲಾಸ್ ಇಂಟರ್ವೆಲ್ 1 to 3, 3 to 5, 5 to ಹಾಂ 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 ಹಾಂ. क्या रे अफरोज, क्या होना तुम्हें? हाँ, आइसक्रीम होना. ನೋಡಿ, ಕ್ಲಾಸ್ ಇಂಟರ್ವಲ್ ರಿಪೀಟ್ ಮಾಡ್ತೀರಾ. 1 to 3, 3 to 5, 5 to 7, 7 to 9, 9 to 11. Coming to frequency, 7, 8, 2, 2, 1. ಸರಿನಾ? ಫಸ್ಟು ಇದಿಷ್ಟು ಬರೀತೀರಲ್ವಾ, ಇದ್ರ ಕೆಳಗಡೆ 2 ಕಾಲಮ್ ಮಾಡ್ಕೊಳ್ಳಿ. ಒಂದು ಮೀಡಿಯನ್ಗೆ, ಇನ್ನೊಂದು ಮೋಡ್ಗೆ. ಆಯಿತಾ? ಏನು ಬರ್ಕೋಬೇಡಿ ನಾನು ಹೇಳೋವರೆಗೂ. ಸೊ ಮೇಕ್ ವಾಟ್ 2 ಕಾಲಮ್ಸ್. ಏನು ಬರ್ಕೋಬೇಡಿ ಅಂತಂದೆ, ಸರಿನಾ? ಮೇಕ್ 2 ಕಾಲಮ್ಸ್, ಇಷ್ಟು ಬರ್ಕೊಳ್ಳಿ. ಆಯಿತಾ? ಕ್ವೆಶನ್ ಏನು ಅಂದರೆ ಫೈಂಡ್ ಮೀಡಿಯನ್ ಆ್ಯಂಡ್ ಮೋಡ್ ಫಾರ್ ದಿ ಫಾಲೋಯಿಂಗ್ ಡೇಟಾ. ಫೈಂಡ್, ಈಗ ಬರ್ಕೊಳ್ರೋ, ಈ ಹುಚ್ಚ ನನ್ನ ಮಗನೆ ಬರ್ಕೊಳ್ಳಲ್ಲಿ ಚತುರ್ನಯನ. ಫೈಂಡ್ ಮೀಡಿಯನ್ ಆ್ಯಂಡ್ ಮೋಡ್ ಫಾರ್ ದಿ ಫಾಲೋಯಿಂಗ್ ಡೇಟಾ. ಸ್ಪೆಲ್ಲಿಂಗ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ ವಿಕ್ರಮ್? ಫಾರ್ ದಿ ಫಾಲೋಯಿಂಗ್ ಡೇಟಾ. ಸೊ ಈ ಡೇಟಾಗೆ ನೀವೇನು ಫೈಂಡ್ ಔಟ್ ಮಾಡಬೇಕೀಗ? ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು, ಮೋಡ್ ಫೈಂಡ್ ಔಟ್ ಮಾಡಬೇಕು. ಫಸ್ಟು ಮೋಡ್ ಅಂದರೆ ಏನು ಗೊತ್ತಾ? ಫಸ್ಟು ಮೋಡ್ ಹೇಳ್ತೀನಿ, ಆಮೇಲೆ ಮೀಡಿಯನ್ ಹೇಳ್ಕೊಟ್ಬಿಡ್ತೀನಿ. ನೋಡಿ, ಮೋಡ್ ಅಂತಂದರೆ ಯಾವುದು ತುಂಬ ಸಲ ರಿಪೀಟ್ ಆಗುತ್ತೋ ಅದೇ ಮೋಡ್. ಯಾವುದು ತುಂಬ ಸಲ ರಿಪೀಟ್ ಆಗಿರುತ್ತೋ ಅದೇ ಮೋಡ್. ಅದೇ ನಮ್ಮದು ಮಾಡೆಲ್ ಕ್ಲಾಸ್. ಸರಿನಾ? ಸೊ ಇವಾಗ ಫಾರ್ ಎಕ್ಸಾಂಪಲ್, ಈಗ ನಾನು ತುಂಬ ಸಲ ಬೈಬೇಕಾದ್ರೆ ಮುಂಡೆ ಮಕ್ಕಳ ಅಂತ ಇರ್ತೀನಿ. ಸೊ ನಥಿಂಗ್ ನೆಗೆಟಿವ್, ಅದು ಟೇಕ್ ಇಟ್ ಇನ್ ಎ ಪಾಸಿಟಿವ್ ವೇ. ಸರಿನಾ? ಸೊ ನಾನು ಆಫನ್ ಆಗಿ ಹೇಳೋ ವರ್ಡ್ ಯಾವುದು ಅಂದರೆ ಮುಂಡೆ ನನ್ನ ಮಕ್ಕಳಪ್ಪ, ಬೇರೆ ಅಲ್ಲ. ಸರಿನಾ? ಸೊ ಈಗ ಇಲ್ಲಿ ಫ್ರೀಕ್ವೆನ್ಸಿ ಅಬ್ಸರ್ವ್ ಮಾಡಿ. ಫ್ರೀಕ್ವೆನ್ಸಿ ಅಬ್ಸರ್ವ್ ಮಾಡಿದಾಗ ಯಾವುದು ತುಂಬ ಸಲ ರಿಪೀಟ್ ಆಗಿದೆ ಹಂಗೆ ನೋಡಬಾರ್ದು. 1 to 3 7 ಟೈಮ್ಸ್ ರಿಪೀಟ್ ಆಗಿದೆ. 3 to 5 8 ಟೈಮ್ಸ್, ಅಥವಾ 8 ಮೆಂಬರ್ಸ್ ಇದ್ದಾರೆ. 5 to 7 2 ಮೆಂಬರ್ಸ್ ಇದ್ದಾರೆ. ಅಥವಾ ಇನ್ ಅದರ್ ವರ್ಡ್ಸ್ ಐ ಕ್ಯಾನ್ ಸೇ, ಯಾವ ಗ್ರೂಪಲ್ಲಿ ಜಾಸ್ತಿ ಮೆಂಬರ್ಸ್ ಇದ್ದಾರೆ? ಇದೇ ನಿಮ್ಮದು ಮಾಡೆಲ್ ಕ್ಲಾಸ್. ಇಲ್ಲಿ ಎಷ್ಟು ಜನ ಇದ್ದಾರೆ? 8 ಮೆಂಬರ್ಸ್ ಇದ್ದಾರೆ. ಯಾವ ಗ್ರೂಪಲ್ಲಿ ಜಾಸ್ತಿ ಮೆಂಬರ್ಸ್ ಇರ್ತಾರೋ ಅದೇ ನಿಮ್ಮದು ಮಾಡೆಲ್ ಕ್ಲಾಸ್. ಸೊ ಈಗ ಮೋಡ್ ಅಲ್ವಾ? ಸೊ ಫಸ್ಟು ಮಾಡೆಲ್ ಕ್ಲಾಸ್ ಬರ್ಕೋಬೇಕು. ಏನೋ ಮಾಡೆಲ್ ಕ್ಲಾಸ್. ಮಾಡೆಲ್ ಕ್ಲಾಸ್ ಎಷ್ಟಿದೆ? 3 to 5. ಸರಿನಾ? ಮಾಡೆಲ್ ಕ್ಲಾಸ್ ಎಷ್ಟು? 3 to 5. ಏನಕ್ಕೆ 3 to 5ನೇ ತೊಗೋಬೇಕು ಅಂದರೆ, ಬಿಕಾಸ್ 3 to 5ನಲ್ಲೇ ನಮಗೆ ಜಾಸ್ತಿ ಜನ ಇರೋದು. ಇಷ್ಟು ಕ್ಲಿಯರಾ? ಇದಾದಮೇಲೆ ಏನು ಬರೀತೀರಾ? ಫಾರ್ಮುಲಾ ಬರೀತೀರಾ. ಸಿ ಮೋಡ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್, ಬೋರ್ಡ್ ನೋಡಿ, F1 minus F0, again F1 minus F0 minus F2 into H. ಆಯಿತಾ? ಇದನ್ನು ಬರೀತೀರಾ. ಇದನ್ನು ಬರೆದ್ಮೇಲೆ ಈಗ ದ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಕ್ವೆಶನ್ ಈಸ್ ಜಸ್ಟ್ ಟೇಕ್ ದಿ ವ್ಯಾಲ್ಯೂಸ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಇಟ್ ಹಿಯರ್. ವ್ಯಾಲ್ಯೂಸ್ನ ಕರೆಕ್ಟಾಗಿ ಚೂಸ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀರಾ. ಮಾಡೆಲ್ ಕ್ಲಾಸ್ ಸೆಲೆಕ್ಟ್ ಮಾಡಿದ್ರಲ್ವಾ? ಮಾಡೆಲ್ ಕ್ಲಾಸ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಎಲ್ ಅಂದರೆ ಲೋವರ್ ಲಿಮಿಟ್ ತಾನೆ. ಲೋವರ್ ಲಿಮಿಟ್ ಎಷ್ಟಿದೆ? ಸೊ 3 ಪ್ಲಸ್ ಬನ್ನಿ. ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವೆಲ್ ಎಷ್ಟಿದೆ? 3 to 5. ಎಷ್ಟು ನಂಬರ್ಸ್ ಇರುತ್ತಪ್ಪ? ಗೊತ್ತಿಲ್ಲ ಅಂದ್ಕೊಳ್ಳಿದ್ರಿಂದ ಇದನ್ನು ಮೈನಸ್ ಮಾಡಿ.
5 minus 3, so into 2 ಆಯಿತಾ. ಸೊ ಫಸ್ಟು ಮಾಡಲ್ ಕ್ಲಾಸ್ ಫೈಂಡ್ ಔಟ್ ಮಾಡಿದ್ವಾ, ಬರ್ಕೊಂಡ್ರಾ, ಬರದ್ಮೇಲೆ ಏನು ಬರೀತೀರಾ, ಫಾರ್ಮುಲಾ ಬರೆದ್ರಾ. ಎಲ್ ಅಂದರೆ 3 ಲೋವರ್ ಲಿಮಿಟ್, ಹೆಚ್ ಅಂದ್ರೇನು ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್. ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಅಂದರೆ 3 to 5 ಅಲ್ಲಿ ಎಷ್ಟು ನಂಬರ್ಸ್ ಇದೆ ಅಂತ. ಎಷ್ಟು ನಂಬರ್ಸ್ ಇದೆ, 3 4 5. ಎಷ್ಟು ನಂಬರ್ಸ್ ಇದೆ, 3 4 5. ಎಷ್ಟು ನಂಬರ್ಸ್ ಇದೆ, 3. ಬಟ್ ಏನಾಗುತ್ತೆ ಗೊತ್ತಾ, ಈ 3 ಮತ್ತೆ ರಿಪೀಟ್ ಆಗುತ್ತಲ್ಲ, ಕರೆಕ್ಟಾ. 3 is also repeating where, down. ಇಲ್ಲಿ ಎಷ್ಟು ನಂಬರ್ಸ್ ಇದೆ ಅಂದರೆ ನೀವೇನು ಮಾಡ್ತೀರಾ, ಈಗ 3 to 5 ಅಂದ್ಕೊಳ್ಳಿ, 3 4 5. ಎಷ್ಟು ನಂಬರ್ಸ್ ಇದೆ, 3. ಬಟ್ ದಿಸ್ 5 is repeating where, ಡೌನ್. ಸೊ ಅದರಿಂದ 5ನ ಇಲ್ಲಿ ಕನ್ಸಿಡರ್ ಮಾಡಲ್ಲ. ಇನ್ ಕೇಸ್ ರಿಪೀಟ್ ಆಗಿಲ್ಲ ಅಂದರೆ ಕನ್ಸಿಡರ್ ಮಾಡಬೇಕು. ಎನಿವೇಸ್ ನಾವು ಸಿಂಪಲ್ ಆಗಿ ಎಷ್ಟು ಜನ ಸೈಜ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, 5 minus 3. ಅಥವಾ ಸಿಂಪಲ್ ಕಾಮನ್ ಸೆನ್ಸ್ ಉಪಯೋಗಿಸ್ಬಿಟ್ಟು ಹೇಳಿ, 3 to 5 ಅಲ್ಲಿ ಎಷ್ಟು ನಂಬರ್ಸ್ ಇದೆ ಅಂದರೆ 2 ನಂಬರ್ಸ್ ಇದೆ, therefore into 2. ಇದಾದಮೇಲೆ ಏನು ಮಾಡ್ತೀರಾ ಅಂದರೆ ಮಾಡೆಲ್ ಕ್ಲಾಸ್ ಫೈಂಡ್ ಔಟ್ ಮಾಡ್ತೀರಲ್ವಾ, ಆ ಮಾಡೆಲ್ ಕ್ಲಾಸ್ ಪಕ್ಕದಲ್ಲಿ ಎಫ್ 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 3 ಎಫ್ಗಳು ಹಾಕಿ, ಸರಿನಾ. ಮಾಡೆಲ್ ಕ್ಲಾಸ್ ಇದೆಯಮ್ಮ, ಮಾಡೆಲ್ ಕ್ಲಾಸ್ ಮೇಲ್ಗಡೆ ಒಂದು ಕೆಳಗಡೆ ಒಂದು, ಪ್ರಿಸೀಡಿಂಗ್ ಸಕ್ಸೀಡಿಂಗ್. 1 2 3 ಬರುತ್ತಾ ನಿಮಗೆ, ಬರುತ್ತಾ ಇಲ್ವೋ, ಕೌಂಟ್ ಮಾಡೋಕ್ಕೆ ಬರುತ್ತೆ ತಾನೇ. ಜಸ್ಟ್ ಸಿಂಪ್ಲಿ ರೈಟ್ 0 1 2 ಆಗೋಯ್ತು, ಸರಿನಾ. ಸೊ ಕನ್ಫ್ಯೂಷನ್ನೇ ಬೇಡ, ಕನ್ಫ್ಯೂಷನ್ ಮಾಡ್ಕೋಬೇಡಿ. 0 ಆದಮೇಲೆ ತಾನೇ 1 ಬರುತ್ತೆ, 1 ಆದಮೇಲೆ 2 ಬರುತ್ತೆ. ಮಾಡೆಲ್ ಕ್ಲಾಸ್ ಫೈಂಡ್ ಔಟ್ ಮಾಡಿದ್ಮೇಲೆ 3 ಎಫ್ಗಳು ಹಾಕಿ, 3 ಎಫ್ ಹಾಕಿದ್ಮೇಲೆ ಅಸೈನ್ ವಾಟ್ ನಂಬರ್ಸ್. ಹೆಂಗೆ ಅಸೈನ್ ಮಾಡ್ತೀರಾ, 0 1 2 ಎಲ್ಲ ವ್ಯಾಲ್ಯೂ ಸಿಕ್ತು, ತೊಗೊಂಬಂದಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ F1 ಅಂದರೆ ಎಷ್ಟೀಗ 8, F0 ಅಂದರೆ ಎಷ್ಟೀಗ 7 ಬೈ 2 times F1. 2 times F1 ಅಂದರೆ 2 into 8 ಮೈನಸ್ F0 7 ಮೈನಸ್ F2 2, ಅಷ್ಟೇ ತಾನೇ. ಹೀಗೆಲ್ಲ ಸಿಂಪ್ಲಿಫಿಕೇಶನ್ ಮಾಡ್ಕೊತ ಬರ್ತೀರಾ. 8 minus 7 1, 8 2s minus 9 into 2. So you'll get 3 plus 16 minus 9 ಎಷ್ಟು ಬರುತ್ತೆ, 7 into what, 2. ಕರೆಕ್ಟ್ ತಾನೇ. 16 minus 9 is 7. ಸೊ 1/7 into what, 2. ಸೊ ಇದನ್ನು ನೀವು ಫರ್ದರ್ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ತೊಗೊಂಡ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ 3 plus 2/7 ಅಲ್ವಾ. ಇದರಿಂದ ಮಾಡೋದು ಹೇಗೆ, ಸೊ ಇಲ್ಲಿಂದ ಹೇಗೆ ಮಾಡ್ತೀರಾ, ಈಗ ಡಿವೈಡ್ ಮಾಡಿ 2/7ನ. ಹೆಂಗೆ ಡಿವೈಡ್ ಮಾಡ್ತೀರಾ, 7 2 ಡಿವೈಡ್ ಆಗುತ್ತಾ, ಆಗಲ್ಲ, ಬಿಕಾಸ್ 2 is very much less. 0 ಹಾಕ್ಕೊಂಡು ಏನು ಮಾಡ್ತೀರಾ, ಪಾಯಿಂಟ್ ಇಟ್ಟರೆ 7 ಎಷ್ಟು, ಅಷ್ಟೇ ಸಾಕಾಯ್ತಾ. 3 plus 0.2 you'll get 3.2 is what now, mode. 3.2 is your mode. ಇದನ್ನು ನಾನು ಡಿವೈಡೇ ಮಾಡಿಲ್ಲ, ಬೇಕಾಗೂ ಇಲ್ಲ, ಒಂದೇ ಡಿಜಿಟ್ ಸಾಕು. ಡೋಂಟ್ ಇವನ್ ಗೋ ಫಾರ್ ವಾಟ್ 2 digits, ಒಂದೇ ಡಿಜಿಟ್ ಸಾಕು, ತಗೊಳ್ಳಿ ಸಾಕು. ಸೊ ಈಗ ಇಲ್ಲಿ 2 ಇತ್ತು, 0 ಹೆಂಗೆ ಬಂತು, ಬಿಕಾಸ್ ಐ ಹ್ಯಾವ್ ಟೇಕನ್ ವಾಟ್ ಪಾಯಿಂಟ್. 7 2s 14, ಬಟ್ 7 3s 21 ತೊಗೊಳಕ್ಕಾಗಲ್ಲ, ಬಿಕಾಸ್ ಐ ಶುಡ್ ಟೇಕ್ ಲೆಸ್ ದೆನ್ ವಾಟ್ 20. ಸೊ 7 2s ಆಯಿತು, ಅಂದರೆ ಎಷ್ಟು ಬಂತು 0.2. ಈ ಪ್ಲೇಸಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ ಈಗ, 3 plus 0.2 is 3.2. ವಾಟ್ ಈಸ್ ಯುವರ್ ಮಾಡೆಲ್ ಕ್ಲಾಸ್, 3 to 5. ನಿಮ್ಮ ಆನ್ಸರ್ ಎಷ್ಟರಲ್ಲಿ ಬರಬೇಕು, 3 ಇಂದ 5 ಒಳಗಡೆನೇ ಬರಬೇಕು, 3 ಇಂದ 5 ಒಳಗಡೆನೇ ಬರಬೇಕು. ಎಷ್ಟು ಬಂದಿದೆ, ಕರೆಕ್ಟಾಗಿ ಬಂದಿದೆಯಾ ತಪ್ಪಿದೆಯಾ, ಕರೆಕ್ಟ್. ಹೆಂಗೆ ಗೊತ್ತಾಗ್ಬಿಡುತ್ತೆ, ವಾಟ್ ಎವರ್ ದಿ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್, ನಿಮ್ಗೆ ಏನು ಆನ್ಸರ್ ಬರುತ್ತೋ ಆ ಆನ್ಸರ್ ಎಲ್ಲಿರಬೇಕು, ಮಾಡೆಲ್ ಕ್ಲಾಸಲ್ಲಿ ಎಲ್ಲೋ ಒಂದು ಕಡೆ ಇರಬೇಕು. 3 to 5 ಒಳಗಡೆನೇ ಇರಬೇಕು, ಬಟ್ ಯುವರ್ ಆನ್ಸರ್ ಇಸ್ ಹೌ ಮಚ್ ನಾವು 3.2, therefore your answer is correct. So this is how you are going to find out what, mode. Mode find out ಮಾಡಕ್ಕೆ ಏನು ಮಾಡ್ತೀವಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ವಿಲ್ ಫೈಂಡ್ ಔಟ್ ವಾಟ್, ಮಾಡೆಲ್ ಕ್ಲಾಸ್. ಏನು ಫೈಂಡ್ ಔಟ್ ಮಾಡ್ತೀರಾ, ಮಾಡೆಲ್ ಕ್ಲಾಸ್. ಮಾಡೆಲ್ ಕ್ಲಾಸ್ ಅಂದರೆ ಯಾವುದು ಫ್ರೀಕ್ವೆನ್ಸಿ ತುಂಬ ಸಲ ರಿಪೀಟ್ ಆಗಿರುತ್ತೋ ಅದೇ ನಿಮ್ಮದು ಮಾಡೆಲ್ ಕ್ಲಾಸ್. ಲುಕ್ ಹಿಯರ್, ದಿಸ್ ಇಸ್ 7 times 8 2 2 1. ಈ ಥರ ನೋಡಬೇಡಿ, 2 2 ಸಲ ರಿಪೀಟ್ ಹಂಗೆ ನೋಡಬೇಡಿ. ಇಂಡಿವಿಜುವಲ್ ಆಗಿ ನೋಡಿದ್ರೆ ಯಾವ ಗ್ರೂಪಲ್ಲಿ ಜಾಸ್ತಿ ಮೆಂಬರ್ಸ್ ಇದ್ದಾರೆ, 3 to 5. ಈ ಮಾಡೆಲ್ ಕ್ಲಾಸ್ನ ಅಲ್ಲಿ ಬರ್ಕೊಳ್ಳಿ. ಅದಾದಮೇಲೆ ಏನು ಮಾಡ್ತೀರಾ, ರೈಟ್ ಡೌನ್ ದಿ
ಫಾರ್ಮುಲಾ ಬರೀರಿ. ಫಾರ್ಮುಲಾ ಬರೆದ್ಮೇಲೆ ಮಾಡೆಲ್ ಕ್ಲಾಸ್ ಫೈಂಡ್ ಔಟ್ ಮಾಡಿದ್ಮೇಲೆ 3 F ಹಾಕಿ. ಸ್ಟಾರ್ಟ್ ಫ್ರಮ್ ವೇರ್ 0 1 2. ಕನ್ಫ್ಯೂಷನ್ ಇರಲ್ಲ ನಿಮಗೆ, ಅರ್ಥ ಆಯ್ತಾ? ಇಲ್ಲೇ ಅಸೈನ್ ಮಾಡ್ಕೊಳ್ಳಿ. ಹಿಂಗೆಲ್ಲ ಮಾಡ್ಬೋದಾ? ಹೆಂಗೆ ಬೇಕಾದರೂ ಮಾಡ್ಬೋದು, ಸರಿನಾ? 0 1 2 F0 ಗೊತ್ತಾಯಿತು, F1 ಗೊತ್ತಾಯಿತು, F2 ಗೊತ್ತಾಯಿತು. ತೊಗೊಂಬನ್ನಿ, ಆ ವ್ಯಾಲ್ಯೂಸ್ನೆಲ್ಲ ಇಲ್ಲೇನು ಮಾಡ್ತೀರಾ? ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಯು ಕ್ಯಾನ್ ಡೂ ಇಟ್ ಕರೆಕ್ಟ್ಲಿ ಪ್ರೊವೈಡೆಡ್ ಇಫ್ ಯು ನೋ ವಾಟ್ ಫಾರ್ಮುಲಾ. ಒಂಚೂರು ತಪ್ಪು ಮಾಡಿದ್ರು ರಾಂಗ್ ಆಗುತ್ತೆ. ನಿಮ್ದು ರಾಂಗ್ ಆಯಿತು ಅಂದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಮಾಡೆಲ್ ಕ್ಲಾಸ್ ಎಷ್ಟಿದೆ? 3 to 5. ಸಪೋಸ್ ನಿಮಗೆ ಇಲ್ಲಿ ಆನ್ಸರ್ ಏನಾದರೂ 10 ಬಂತು ಅಂದ್ಕೊಳ್ಳಿ, ಆ್ಯಂಡ್ ಡೆಫಿನೆಟಾಗಿ ಯು ಹ್ಯಾವ್ ಡನ್ ವಾಟ್? ರಾಂಗ್, ಬಿಕಾಸ್ ಯುವರ್ ಆನ್ಸರ್ ಶುಡ್ ಬಿ ಬಿಟ್ವೀನ್ 3 to 5. ಸ್ವಲ್ಪ ಬುದ್ಧಿವಂತರಾದರೆ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಬಂದಿಲ್ಲ ಅಂದರೆ 3.5ನೋ 3.2ನೋ ಹಾಕ್ಬಿಟ್ಟು ಬಂದುಬಿಡ್ತಾರೆ. ಏಕೆ? ಬಿಕಾಸ್ ದೇ ನೋಸ್ ಆನ್ಸರ್ ಇಸ್ ಬಿಟ್ವೀನ್ 3 to 5 ಆ ಥರ. ಸೊ ಹೆಂಗಿದ್ರು ಇಲ್ಲಿ ಎಷ್ಟಿದೆ? 3 ಇದೆ. ಇಲ್ಲಿ ಎಷ್ಟು ಬಂದರೂ 1ಗಿಂತ ಕಡಿಮೆನೇ ಬರುತ್ತೆ. ಸೊ ಒಂದು ಸ್ವಲ್ಪ ಬುದ್ಧಿವಂತರು ಹಂಗೂ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ಯುವರ್ ಫೈಂಡಿಂಗ್ ವಾಟ್? ಮೋಡ್. ಆಸ್ ಐ ಟೋಲ್ಡ್ ಯು, ಇಲ್ಲಿವರೆಗೂ ಬರ್ಕೊಂಡ್ಮೇಲೆ 2 ಕಾಲಮ್ ಮಾಡಿ ಅನ್ನಲ್ಲ. ಫಸ್ಟ್ ಇಲ್ಲೇನು ಬರ್ಕೋತೀರ? ಈಗ ಮೋಡ್ ಬರ್ಕೊಳ್ಳಿ. ಅದು ಬರ್ಕೊಂಡ್ಮೇಲೆ ಅಲ್ಲಿ ಟೀಚ್ ಯು ವಾಟ್? ಮೀಡಿಯನ್ ಬರ್ಕೊಳ್ಳಿ. ಈಗ ನಾವೇನು ಮಾಡಬೇಕು? ವಿ ಆರ್ ಸಪೋಸ್ ಟು ಫೈಂಡ್ ಔಟ್ ಮೀಡಿಯನ್. ನೋಡಿ, ನೀವು ಮೀಡಿಯನ್ ಆಗಲಿ, ಮೋಡ್ ಆಗಲಿ ಅಥವಾ ಮೀನ್ ಆಗಲಿ, ಫಸ್ಟು ಫಾರ್ಮುಲಾ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಾರ್ಮುಲಾ ಬರೆದ್ಮೇಲೆ ನಿಮ್ಗೆ ಏನು ಮಾಡಬೇಕು ಅನ್ನೋದು ಐಡಿಯಾ ಸಿಗುತ್ತೆ. ಫಸ್ಟು L + n/2 - CF/F × H. ಕರೆಕ್ಟ್ ಅಲ್ವಾ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ಏನು ಅಂದರೆ ಫೈಂಡಿಂಗ್ ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸ್ನ ಲೊಕೇಟ್ ಮಾಡಿ. ನಿನ್ನೆ ಮಾಡೆಲ್ ಕ್ಲಾಸ್ ಮಾಡಿದ್ವಾ? ಮಾಡೆಲ್ ಕ್ಲಾಸ್ ಮಾಡಿದ್ಮೇಲೆ ನಮಗೇನು ಸಿಗುತ್ತೆ? F1 F2 F0 ಸಿಗುತ್ತೆ, ಎಲ್ಲನೂ ಅದರಲ್ಲೇ ಸಿಗುತ್ತೆ. ಅದೇ ಥರ ಮೀಡಿಯನ್ ಮಾಡಬೇಕಾದ್ರೂ ಕೂಡ ವಿ ಆರ್ ಸಪೋಸ್ ಟು ಫೈಂಡ್ ಔಟ್ ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಆಯಿತಾ, ನಿನ್ನೆ ನಾವಿಲ್ಲಿ ಬರೆದು, ಸೊ ಐ ಟೋಲ್ಡ್ ಯು ಇದು ಮಾಡೆಲ್ ಕ್ಲಾಸ್ ಆಗುತ್ತೆ. ಇದೇನಾಗತ್ತೆ ನಿಮಗೆ? F0 F1 F2 ಇದಾಗೋಯ್ತು. ಇವಾಗ ನಾವೇನು ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ತೀವಿ? ಮೀಡಿಯನ್. ಇದನ್ನು ಮಾಡೋಕ್ಕೆ ಯು ಆರ್ ಸಪೋಸ್ ಟು ಫೈಂಡ್ ಔಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮುಲೇಟಿವ್ ಅಂತಂದರೆ ಏನು ಗೊತ್ತಾ? ಯಾವುದಾದ್ರೂ ಒಂದು ವಿಷಯನ ತೊಗೊಂಡು ಆ್ಯಡ್ ಮಾಡ್ಕೊಂಡು ಹೋದರೆ ಕ್ಯುಮುಲೇಟಿವ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಡೊನೇಷನ್ ಕೊಡೋಕ್ಕೆ ಮುಂದೆ ಬನ್ನಿ ಅಂತ ಹೇಳ್ತೀವಿ ಅಂದ್ಕೊಳ್ಳಿ. ಯಾರೋ ಒಂದು ಪರ್ಸನ್ ₹1 ತರ್ತಾನೆ, ಇನ್ನೊಂದು ಪರ್ಸನ್ ₹2 ತರ್ತಾನೆ, ಇನ್ನೊಂದು ಪರ್ಸನ್ ₹10 ತರ್ತಾನೆ. ಇಫ್ ಐ ಕೀಪ್ ಆನ್ ಆ್ಯಡಿಂಗ್ 1 + 2 + 10 + 20 that's nothing but cumulative. The word cumulative indicates keep on adding. But what you are going to add here? Frequency. That's why the word is cumulative frequency. Cumulative frequency na ಮಾಡೋದು ತುಂಬ ಈಸಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನಕ್ಕೆ ಮಾಡ್ತೀವಿ ಅಂದರೆ ಬಿಕಾಸ್ ಕ್ವೆಶನಲ್ಲಿ ಇದೆ, ಐ ಮೀನ್ ಫಾರ್ಮುಲಾದಲ್ಲಿದೆ. ಫಾರ್ಮುಲಾದಲ್ಲಿ ಇಲ್ಲ ಅಂದರೆ ನಾವು ಮಾಡಲ್ಲ. ನಿನ್ನೆ ಮೋಡಿಗೆ ಮಾಡಿದ್ವಾ? ನಿನ್ನೆ ಮೋಡ್ ಫೈಂಡ್ ಔಟ್ ಮಾಡಬೇಕಾದ್ರೆ ಡಿಡ್ ವಿ ಫೌಂಡ್ ಔಟ್ ವಾಟ್? CF? ನೋ, ಬಿಕಾಸ್ ಮೋಡಲ್ಲಿ ಏನಿದೆ ನಿಮಗೆ? ಮೋಡ್ ಇಸ್ ಈಕ್ವಲ್ ಟು L + F1 - F0. ಅಗೇನ್ ರಿಪೀಟ್ ದ ಸೇಮ್ ಥಿಂಗ್. F1 - F0 - F2 × H. ಏನೇನು ಬೇಕೋ ಅಷ್ಟು ಮಾತ್ರ ಫೈಂಡ್ ಔಟ್ ಮಾಡ್ತೀವಿ. ಈ ಫಾರ್ಮುಲಾದಲ್ಲಿ ಏನು ಬೇಕೋ ಅದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ವಿ. ಈ ಫಾರ್ಮುಲಾದಲ್ಲಿ ನಮಗೆ CF ಬೇಕು, ಅದಕ್ಕೆ CF ಫೈಂಡ್ ಔಟ್ ಮಾಡ್ತೀವಿ, ಇಲ್ಲ ಅಂದರೆ ಮಾಡಲ್ಲ. ಸೊ ಅದರಿಂದ ಈಗೇನು ಮಾಡ್ತೀರಾ ನೋಡಿ, ಹಾಂ ಹೇಳಿ. CF ಹೆಂಗೆ ಗೊತ್ತಾ ಮಾಡ್ತೀವಿ? ಫಸ್ಟು 7ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 7ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಆಮೇಲೆ ಏನು ಮಾಡ್ತೀರಾ? 7 + 8 ಮಾಡಿ. ವಾಟ್ ಈಸ್ 7 + 8? 15. 15 + 2? 17 + 2? 19 + 1? ನಾವು ಇದನ್ನು ಟೋಟಲ್ ಮಾಡಿದ್ರು ಅಷ್ಟೇ ಬರುತ್ತೆ ತಾನೇ? ದಟ್ ಈಸ್ 20. ಇವೆರಡು ಟ್ಯಾಲಿ ಆಗಬೇಕು. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರ್ಕೊಳ್ಳಿರಂತೆ ಬೋರ್ಡ್ ನೋಡಿ ಆಯಿತಾ? ಸೊ ಈಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ ಬರ್ಕೋತೀರಾ? ರೈಟ್ 7 ಆ್ಯಸ್ ಇಟ್ ಈಸ್, ದೆನ್ ಇದಕ್ಕೆ ಇದನ್ನು ಆ್ಯಡ್ ಮಾಡಿ ಇದು ಬರುತ್ತೆ, ಇದಕ್ಕೆ ಇದನ್ನು ಆ್ಯಡ್ ಮಾಡಿ ಇದು ಬರುತ್ತೆ, ಇದಕ್ಕೆ ಇದನ್ನು ಆ್ಯಡ್ ಮಾಡಿ ಇದು ಬರುತ್ತೆ, ಇದನ್ನು ಆ್ಯಡ್ ಮಾಡಿ ಇದು ಬರುತ್ತೆ. ಆಯಿತಾ? ಈ ಥರ ಎಲ್ಲ ಮಾಡಿ ನಿಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಕಾಮನ್ ಸೆನ್ಸ್ ಉಪಯೋಗಿಸಿ ಏನು ಮಾಡಿ?
7 ಅದಕ್ಕೆ ಆರೋ ಮಾರ್ಕ್ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. 7 ಆಸ್ ಇಟ್ ಈಸ್. ನೆಕ್ಸ್ಟ್ ನಂಬರ್ ಹೆಂಗೆ ಬರುತ್ತೆ? 7 + 8, 15 + 2, 17 + 2, 19 + 1. ಇದನ್ನೇ ನಾವು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ವಾಟ್ ಎವರ್ ವಿ ಹ್ಯಾವ್ ರಿಟನ್ ಹಿಯರ್, ಇಟ್ಸ್ ನಥಿಂಗ್ ಬಟ್ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇದನ್ನು ಗ್ರಾಫಲ್ಲಿ ಹಾಕ್ತೀವಿ ನಾವು, ಮುಂದೆ ಹೇಳ್ಕೊಡ್ತೀನಿ ನಿಮಗೆ. ಅದೇ ಒಂದು ಕರ್ವ್ ಆಗೋಯ್ತು, ಒಂದು ಕಾನ್ಸೆಪ್ಟು. ಸೊ ಮೋರ್ ದೆನ್ ಅಂತಂದರೆ ಉಲ್ಟಾ ಮಾಡ್ಕೊಂಡು ಹೋಗ್ತೀವಿ. ಐ ವಿಲ್ ಟೀಚ್ ಯು. ಲೆಸ್ ದೆನ್ ಅಂದರೆ ಕಡಿಮೆಯಿಂದ ಜಾಸ್ತಿಗೆ ಬರ್ತೀವಿ, ಕಡಿಮೆಯಿಂದ ಜಾಸ್ತಿ. ಇಲ್ಲಿ ನೀವೇನು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದ್ದೀರೋ ದಟ್ ಈಸ್ ನಥಿಂಗ್ ಬಟ್ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನೆನ್ಪಿಟ್ಕೊಂಡಿರಿ, ಲೆಸ್ ದೆನ್ ಅಂದರೆ ಬೇರೆ ಏನೋ ಅಲ್ಲ. ಇವಾಗ ಮಾಡಿರೋದೇ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇವಾಗ ನಾವೇನು ಮಾಡಬೇಕೀಗ? ಮೀಡಿಯನ್ ಕ್ಲಾಸ್ ಫೈಂಡ್ ಔಟ್ ಮಾಡ್ಬೇಕು ತಾನೆ. ಟು ಫೈಂಡ್ ವಾಟ್? ಮೀಡಿಯನ್ ಕ್ಲಾಸ್. ಟು ಫೈಂಡ್ ಮೀಡಿಯನ್ ಕ್ಲಾಸ್. ಸೊ ಮೀಡಿಯನ್ ಕ್ಲಾಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಫೈಂಡ್ ಔಟ್ n/2. n/2 ಅಂದರೆ ಎಷ್ಟೀಗ? 20/2. ಇಟ್ಸ್ ನಥಿಂಗ್ ಬಟ್ ವಾಟ್? 10. ಎಷ್ಟು? 10. ಈ 10ನ ನೀವು ಲೊಕೇಟ್ ಇನ್ CF. ಎಲ್ಲಿ ಲೊಕೇಟ್ ಮಾಡಬೇಕು ಇದನ್ನು? CF ಅಲ್ಲಿ ಲೊಕೇಟ್ ಮಾಡಬೇಕು. ಮಾಡೆಲ್ ಕ್ಲಾಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಯಾವ್ದು ತುಂಬ ಸಲ ರಿಪೀಟ್ ಆಗಿರುತ್ತೋ ಅದೇ ಮಾಡೆಲ್ ಕ್ಲಾಸ್. ಮೀಡಿಯನ್ ಕ್ಲಾಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಫೈಂಡಿಂಗ್ ವಾಟ್? n/2. n/2ನ ಮಾಡ್ತೀರಾ. n/2ಗೆ ಏನು ಆನ್ಸರ್ ಬರುತ್ತೋ ಅದು ಎಲ್ಲಿರುತ್ತೆ ಹುಡುಕ್ಬೇಕು. ಇವಾಗ ಎಲ್ಲಿದೆ 10? ಇಲ್ಲೆಲ್ಲಾದರೂ 10 ಇದೆಯಾ? 7, 8, 2, 2, 1 ಅಲ್ಲಿ ಹುಡುಕ್ಬಾರ್ದು. ಆ 10 ಏನು ಬಂದಿದೆ ಗೊತ್ತಾ, ಅದನ್ನು ಇಲ್ಲಿ ಹುಡುಕ್ಬೇಕು. ಎಲ್ಲಿ? CF ಅಲ್ಲಿ ಹುಡುಕ್ಬೇಕು. CF ಅಲ್ಲಿ 10 ಎಲ್ಲಿದೆ? 7 ಇದೆ, 15 ಇದೆ, ಬಟ್ ಏನಿಲ್ಲ ನಮ್ಮ ಹತ್ರ, 10 ಇಲ್ಲ. ಕರೆಕ್ಟ್ ತಾನೆ? 7 ಇದೆ, 15 ಇದೆ, ಬಟ್ 10 ಇಲ್ಲ. ಈಗ ನೀವೇನು ಮಾಡ್ತೀರಾ? 10ಗೆ ನಿಯರ್ ಬೈ ಇರೋದು ನಂಬರ್ನ ಫೈಂಡ್ ಔಟ್ ಮಾಡಿ. 10ಗೆ ನಿಯರ್ ಬೈ ಇರೋದು ಯಾವುದು? ಕಡಿಮೆ ಅಲ್ಲ, ಜಾಸ್ತಿನೇ ತಗೊಳ್ಳಿ, 15. ಸೊ ದಿಸ್ ಈಸ್ ಯೋರ್ ಮೀಡಿಯನ್ ಕ್ಲಾಸ್. ಸರಿನಾ? ಸೊ 10ಗೆ ಅಥವಾ 10ಗಿಂತ ಜಾಸ್ತಿ ಇರೋದು ತಗೊಳ್ಳಿ. ಅದನ್ನು ಕಡಿಮೆ ತೊಗೊಂಡ್ರು ಬರುತ್ತೆ, ಬಟ್ ಐ ವಿಲ್ ಟೆಲ್ ಯು ಅ ಪ್ರಾಬ್ಲಮ್. ಈಗ 10 ಇದೆಯಾ ನಿಮಗೆ? ಇಲ್ಲಿ 10 ಇದೆ. ನಿಮಗೆ ಇಲ್ಲಿ 10 ಇದೆಯಾ? ಇಲ್ಲ. 10 ಇಲ್ಲ ಅಂದಾಗ 10ಗಿಂತ ಕಡಿಮೆ ತೊಗೊಳಕ್ಕೆ ನೋಡಬೇಡಿ. ಗೋ ಫಾರ್ 10ಗಿಂತ ಸ್ವಲ್ಪ ಜಾಸ್ತಿ. ಸ್ವಲ್ಪ ಜಾಸ್ತಿ ಅಂದರೆ ಇರೋದು ಎಷ್ಟು? ಆ್ಯಂಡ್ ಯು ಹ್ಯಾವ್ ನೋ ಅದರ್ ಆಪ್ಷನ್. ಸೊ ನಾವು what is your median class now? So median class is ಎಷ್ಟು? 3 to 5. Therefore median is equal to L ಅಂದರೆ lower limit ತಾನೆ. What is the lower limit here? 3 plus n/2. What is n/2? 10 minus CF. CF ಎಷ್ಟಿದೆ ಈಗ ಈ ಕ್ಲಾಸಲ್ಲಿ? ನೆನ್ಪಿಟ್ಕೊಂಡಿರಿ, ಇದ್ರದ್ದು ತಗೋಬಾರ್ದು, ಇದ್ರ ಬಿಫೋರ್ದು ತೊಗೋಬೇಕು ಯಾವಾಗಲೂ. ಅದೇನು ಮೊನ್ನೆ ಬರ್ಸಿದೆ ಗೊತ್ತಾ ನಿನ್ನೆ ಫಾರ್ಮುಲಾಸಲ್ಲಿ? CF ಆಫ್ ದಿ ಪ್ರಿಸೀಡಿಂಗ್ ಮೀಡಿಯನ್ ಕ್ಲಾಸ್. ಪ್ರಿಸೀಡಿಂಗ್ ಅಂದ್ರೇನು? ಬಿಫೋರ್. ನೀವೇನಾದರೂ ಇದನ್ನು ತೊಗೊಂಡ್ರೆ ಇದ್ರ ಬಿಫೋರ್ ಇಲ್ವಲ್ಲ ನಿಮಗೆ, ಅದಕ್ಕೆ ಯಾವಾಗಲೂ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಸೊ CF ಯಾವುದೀಗ? 7. ಯು ಶುಡ್ ಆಲ್ವೇಸ್ ಟೇಕ್ ವಾಟ್? ಬಿಫೋರ್. ಇದು ಒಂದು ಎಕ್ಸೆಪ್ಷನ್, ಇದು ಒಂದು ಎಕ್ಸೆಪ್ಷನ್. ಮೈಂಡಲ್ಲಿ ಇಟ್ಕೊಂಡಿರಿ, 15 ಬರೀಬೇಡಿ. ನೀವು ಯಾವುದು ಮೀಡಿಯನ್ ಕ್ಲಾಸ್ ಅಂತ ತೊಗೊಂಡಿರ್ತೀರೋ ಅದರದ್ದು ಹಿಂದ್ಗಡೆ CF ತೊಗೋಬೇಕು. ಹಿಂದ್ಗಡೆ CF ಎಷ್ಟಿದೆ? 7/F ಅದರದೇ ತೊಗೊಳ್ಳಿ. ಮಿಕ್ಕಿದೆಲ್ಲ ಅಲ್ಲಿಂದಾನೇ ತೊಗೋತೀವಿ, ಎಕ್ಸೆಪ್ಟ್ ವಾಟ್? ಎಷ್ಟು ಬರುತ್ತೆ? F ಎಷ್ಟಿದೆ? F 8 ಇದೆ. ಹಾಂ, ಇಂಟು ವಾಟ್ ಈಸ್ ದಿ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್? 2. ಸೊ ಇಲ್ಲೇ ಮಾಡುತ್ತೆ, 2 1s 2, 4s you'll get 3 plus 10 minus 7 ಎಷ್ಟು? 3. 3/4. So altogether you'll get 3.3/4. ಆಯಿತಾ? ನಾನು ಯೂಶಲಿ ಏನು ಮಾಡ್ತೀನಿ ಗೊತ್ತಾ? 3 and 4 ಅಪ್ರಾಕ್ಸಿಮೇಟ್ಲಿ ಒಂದೇ ತಾನೆ. ಎಸ್ ಆರ್ ನೋ? 3 ಆದಮೇಲೆ ಏನು ಬರುತ್ತೆ? ಕ್ಯಾನ್ಸಲ್ ಮಾಡಿಬಿಟ್ಟು ಅದನ್ನು 1 ಅಂತ ತೊಗೋತೀನಿ. ಬಟ್ ನಿಮಗೆ ಡಿವಿಷನ್ ಬರುತ್ತೆ ಅಂದರೆ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಡೂ ಇಟ್ ಲೈಕ್ ದಿಸ್. 4/3. ಪಾಯಿಂಟ್ ಇಟ್ಕೋಬೇಕಾ? ಪಾಯಿಂಟ್ ಇಟ್ಕೊಂಡ್ರೆ 0. ಐ ಥಿಂಕ್ 4 7s 28. 4 7s
ಅಂದರೆ ಎಷ್ಟು ಬರುತ್ತೆ ಈಗ 0.7. ಸೊ ಟೋಟಲಾಗಿ ಎಷ್ಟು ಬರುತ್ತಿದು 3 + 0.7 you'll get 3.7. ನಿನ್ನೆ ಮೋಡ್ ಎಷ್ಟು ಬಂತು 3.2. ಮೀನ್ ಮಾಡಿದ್ವಲ್ಲ ಅದೆಷ್ಟಿದೆ ನೋಡಿ 4.2. ಎಲ್ಲ ವ್ಯಾಲ್ಯೂಸು ಒಂದಕ್ಕೊಂದು ಏನಾಗಿರುತ್ತೆ ಕ್ಲೋಸ್ ಆಗೇ ಇರುತ್ತೆ ಸರಿನಾ. ಮೀನ್ ಆಗಲಿ ಮೋಡ್ ಆಗಲಿ ಮೀಡಿಯನ್ ಆಗಲಿ. ಸೊ ಒನ್ ಥಿಂಗ್ ಮೈಂಡಲ್ಲಿ ತುಂಬ ಏನಂತ ಹೇಳ್ತೀವಿ ಡೀಪಾಗಿ ಸ್ಟೋರ್ ಮಾಡಿ ಇಟ್ಕೊಂಬಿಡಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ತೊಗೋಬೇಕು ಬಟ್ ಬಿಫೋರ್ದು ತೊಗೋಬೇಕು. ಯಾವುದ್ರದ್ದು ಬಿಫೋರ್ದು. ಇದು ಕನ್ಫ್ಯೂಸ್ ಆಗ್ತಾರೆ, ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಹೋಯ್ತು 3ಕ್ಕೆ 3 ಹೋಯ್ತು ಮಾರ್ಕ್ಸು. ಇನ್ನು ಯಾವುದಕ್ಕೂ ಮಾರ್ಕ್ಸ್ ಕೊಡಲ್ಲ. ಮೋಡ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಮೋಡ್ ಅಂದರೆ ಕನ್ನಡದಲ್ಲಿ ರೂಢಿ. ರೂಢಿ ಅಂದರೆ ಏನು? ತುಂಬ ಸಲ ಕರೆದು ಏನಾಗಿರುತ್ತೆ ರೂಢಿ ಆಗಿಬಿಟ್ಟಿರುತ್ತೆ. ಕರೆಕ್ಟ್ ಅಲ್ವಾ? ಅಂದರೆ ಮೋಡ್ ಅಂದರೆ ಹೌ ಫ್ರೀಕ್ವೆಂಟ್ಲಿ ಯೂಸ್, ಹೌ ಏನಂತ ಹೇಳ್ತೀವಿ ರೂಢಿ. ಕನ್ನಡದಲ್ಲಿ ರೂಢಿ ಅಂದರೆ ಗೊತ್ತು ತಾನೆ, ರೂಢನಾಮ. ರೂಢ ಅಂದರೆ ಏನು? ರೂಢಿಯಿಂದ ಬಂದೆ. ಅದೇ ಥರ ಮೋಡ್ ಅಂದ್ರೂ ಅಷ್ಟೇ. ಮೋಡ್ ಅಂದ್ರೇನು? ಹೌ ಮೆನಿ ಟೈಮ್ಸ್ ಇಟ್ ಇಸ್ ಗಾಟ್ ರಿಪೀಟೆಡ್. ಬಟ್ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕಿಲ್ಲಿ n/2 ತೊಗೋಬೇಕು. ಏನು ತೊಗೋಬೇಕು? n/2. n/2ನಲ್ಲಿ ಏನು ಆನ್ಸರ್ ಬರುತ್ತೋ ಅದನ್ನು ಎಲ್ಲಿ ಲೊಕೇಟ್ ಮಾಡಬೇಕು? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಲೊಕೇಟ್ ಮಾಡಬೇಕು. ಬರ್ಕೊಳ್ಳಿ ಇದನ್ನು ಪಟ್ ಅಂತ. ವಿಲ್ ಗೋ ಫಾರ್ ದ ಸೆಕೆಂಡ್ ಕ್ವೆಶನ್. ಜಲ್ದಿ. ಇದಕ್ಕೂ ಅಷ್ಟೇ. ಸ್ಟೆಪ್ 1 ಏನಿರುತ್ತೆ, ಫಸ್ಟ್ ಮೋಡ್ದು ಫಾರ್ಮುಲಾ ಬರ್ಕೊಂಡ್ರೆ L + F1 - F0 by F1 - F0 - F2 into H. ಇದಕ್ಕೂ ಕೂಡ ಸ್ಟೆಪ್ 1 ಏನಿರುತ್ತೆ, ಟು ಫೈಂಡ್ ಮಾಡೆಲ್ ಕ್ಲಾಸ್. ಸರಿನಾ? ಕ್ವಶನ್ ಹೇಳಿ. ಆಲ್ರೆಡಿ ಮಾಡಿರೋದೆ, ಹೊಸದಲ್ಲ. ಬಿಡಿ ಗೊತ್ತಾಯ್ತು ಬಿಡಿ. 25 to 40 to 55, 55 to 70, 70 to 85, then 85 to 100. ಇದೀಗ ಫ್ರೀಕ್ವೆನ್ಸಿ. ನೀವು ಕ್ವೆಶನ್ ಹೆಂಗೆ ಬರ್ಕೋತೀರಾ ಅಂದರೆ ಫೈನ್ ಮೋಡ್ ಆ್ಯಂಡ್ ಮೀಡಿಯನ್ ಫಾರ್ ದಿ ಫಾಲೋಯಿಂಗ್ ಡೇಟಾ ಅಂತ ಬರೆದ್ಬಿಟ್ಟು ಆ ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಅದನ್ನು ನಂಗೆ ಬರ್ಕೊಂಡು ನಾನು ಬರೀತಿರೋದೇನೀಗ ಸೊಲ್ಯೂಷನ್. ಫೈಂಡ್ ಮೋಡ್ ಆ್ಯಂಡ್ ಮೀಡಿಯನ್ ಫಾರ್ ದಿ ಫಾಲೋಯಿಂಗ್ ಡೇಟಾ. ಕ್ಲಿಯರಾ? ಫಸ್ಟ್ ಯಾವ್ದು ಮಾಡೋಣ? ಮೋಡ್. ಹೇಳಿಪ್ಪ. ಮಾಡೆಲ್ ಕ್ಲಾಸ್ ಯಾವುದು 40 to 55. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರಬೇಕು ಅಲ್ವಾ? ಸೊ ನೋಡಿ, ನಿನ್ನೆ ಹೇಳಿದೆ ನಿಮಗೆ. ಒಂದು ಸೆಕೆಂಡ್ ಬೋರ್ಡ್ ನೋಡಿ. ಯಾವಾಗ ಮಾಡೆಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡಿಬಿಡ್ತೀರೋ ಆವಾಗ ಏನು ಮಾಡ್ತೀರಾ? ರೈಟ್ 3 F's. F assign 0, 1, 2. ಸೊ ದಿಸ್ ಈಸ್ ಯೋರ್ ಮಾಡೆಲ್ ಕ್ಲಾಸ್. ಕರೆಕ್ಟಾ? ಇವಾಗ ಏನಿದೆ ಸುಮ್ಮನೆ ಬರ್ಕೊಂಡು ಹೋಗೋದು. ಎಲ್ ಅಂದರೆ ಎಷ್ಟಿದೆ? 40 ಪ್ಲಸ್ F1 ಎಷ್ಟಿದೆ ಹೇಳೋ ಆದರ್ಶ್? 7. F0 ಎಷ್ಟಿದೆ? F2 ಎಷ್ಟಿದೆ? ಸರಿ, ಅಗೇನ್ 2 F1 ಅಲ್ವಾ? ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ ಬರೀತೀರಾ? 2 ಇಂಟು F1. F1 ಎಷ್ಟಿದೆ? 7. 2 ಇಂಟು F1 14 ಮೈನಸ್ F0 3 ಮೈನಸ್ F2 6 ಇಂಟು what is the size of the class interval? 40 to 15. ಎಷ್ಟು ನಂಬರ್ಸ್ ಇರುತ್ತೆ? ಸಿಂಪಲ್ ಕಣೋ. ಎಷ್ಟು ನಂಬರ್ಸ್ ಇದೆ ಕಣೋ ಇಲ್ಲಿಂದ? 40 to 55 15 ನಂಬರ್ಸ್ ಇದೆ ಅಲ್ವೇನೋ? 40ರಿಂದ 55ಕ್ಕೆ ಎಷ್ಟು ನಂಬರ್ಸ್ ಇರುತ್ತೆ? 15 ನಂಬರ್ಸ್ ಇರುತ್ತೆ. ನಿಮಗೆ 40 ರೂಪಾಯಿ ಕೊಡ್ತೀನಿ ಅಂದ್ಕೊಳ್ಳಿ, 55 ರೂಪಾಯಿ ಬೇಕು ಅಂದರೆ ಇನ್ನೂ ಎಷ್ಟು ರೂಪಾಯಿ ಬೇಕು ಅಲ್ವಾ? ಸೊ ಹೈಟ್, ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಹಂಗೂ ಮಾಡಿ, ಅಥವಾ ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಆದರೂ ಮಾಡಿ. 55 ಮೈನಸ್ 40 ಈಸ್ 15. ಈಗ ಇನ್ನಿದ ಹಾಗೆ ಹೋಯ್ತು ಸಮ್. ಏನು ಮಾಡ್ತೀರಾ ಈಗ? 40 ಪ್ಲಸ್ 7 ಮೈನಸ್ 3 ಈಸ್ 4/4. ನೋಡಿ, ಇವೆರಡು ಮೈನಸ್ಸು ಆ್ಯಡ್ ಮಾಡ್ಬೋದು. ಎಷ್ಟು ಬರುತ್ತೆ? 9 ಇಂಟು 15
ಇದು 14 ಸೊ ಓಕೆ ಸೊ 14 ಮೈನಸ್ 9 ಎಷ್ಟು 5 ಸೊ ಪ್ಲಸ್ 5 ಆಗುತ್ತೆ ಕರೆಕ್ಟ್ ತಾನೇ ಸೊ ಅಗೇನ್ 4 3s ಎಷ್ಟು ಬರುತ್ತೆ 12 ಸೊ ಆಲ್ ಟುಗೆದರ್ ಯು ವಿಲ್ ಗೆಟ್ 52 ಎಷ್ಟು ಬರುತ್ತೆ ವಾಟ್ ಈಸ್ ಯುವರ್ ಮೋಡ್ ನಾವು 52 and your answer is right or wrong you just go here answer should be somewhere between 40 to ನಿಮ್ಮ ಆನ್ಸರ್ ಎಷ್ಟು ಬಂದಿದೆ now you have to find median medianಗೆ what you are supposed to need ಫಾರ್ಮುಲಾ ಅಬ್ಸರ್ವ್ ಮಾಡಿ L ಬೇಕು n/2 ಬೇಕು ಮೇಯ್ನಾಗಿ ಏನು ಬೇಕು CF ಸೊ ಈಗ we will go for finding cumulative frequency again I am repeating first number as it is ಹಂಗೆ ಬರ್ಕೊಳ್ಳಿ ಆಮೇಲೆ ಕೀಪ್ ಆನ್ ಆ್ಯಡಿಂಗ್ ಉಟೋರೆ ಜಾಫರ್ ಬೋಳೋ ಎಷ್ಟು ಬರುತ್ತೆ ಹೇಳೋ ನಿಂತ್ಕೊಂಡು ಹೇಳೋ ಪರವಾಗಿಲ್ಲ ಆಮೇಲೆ how 12 whom to whom okay then ಅವ್ನು ಹೇಳ್ಕೊಟ್ಟವ್ನು ಯಾರು ಹೆಂಗೆ 18 ಹೇಳು ನೆಕ್ಸ್ಟ್ ಹೇಳು ಎಷ್ಟು ದೊಡ್ಡ ನಂಬರ್ ಅಲ್ಲ ಆ್ಯಡ್ ಮಾಡೋದಕ್ಕೆ ಹೇಳೋ ಫಹದ್ ಆಮೇಲೆ ನೀವೆಲ್ಲ 10th ಸ್ಟ್ಯಾಂಡರ್ಡು ಚಡ್ಡಿ ಹಾಕೊಳ್ಳೋ ವಯಸ್ಸು ಬಿಟ್ಟು ಪ್ಯಾಂಟ್ ಹಾಕೊಂಡು ಬರ್ತಾ ಇದ್ದೀರಾ ಆಯಿತಾ 24 ಅಂತೆ ಆಮೇಲೆ 6 25 26 27 ಮೆಚೂರ್ಡಾಗಿ ಯೋಚನೆ ಮಾಡ್ರೋ ಅವ್ನು ನೋಡಿ ಹೆಂಗಿದ್ದಾನೆ ಅಕ್ಕಪಕ್ಕದಲ್ಲಿ ಹೇಳ್ಬಿಟ್ರೆ ಕೇಳಿಸ್ಕೊಂಡು ಹೇಳ್ಬಿಡೋದು ನೋಡು ಆಂಟಿ ಯಾರೋ ನಿನಗೆ ಬೈತಿರೋದು ಒಳ್ಳೆ ರಿದಮಲ್ಲಿ ಬೈತವ್ರೆ देखो जी इधर 2 plus 3 5 plus 7 12 plus 6 18 plus 6 24 plus 6 ಅಂದರೆ ಇದು ಕೂಡ ಎಷ್ಟಿರುತ್ತೆ ಈಗ 30 ಇರುತ್ತೆ ಡನ್ ಈಗ ಮೀಡಿಯನ್ ಕ್ಲಾಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡ್ತೀರಾ n/2 ಎಷ್ಟಿದೆ 30/2 ಎಷ್ಟು ಬರುತ್ತೆ 15 ಈ 15ನ ಎಲ್ಲಿ ಲೊಕೇಟ್ ಮಾಡಬೇಕು ನೀವು CF ಅಲ್ಲಿ ಲೊಕೇಟ್ ಮಾಡಬೇಕು ಎಲ್ಲಿ ಲೊಕೇಟ್ ಮಾಡಬೇಕು CF ಅಲ್ಲಿ ಲೊಕೇಟ್ ಮಾಡ್ತೀರಾ CF ಅಲ್ಲಿ 15 ಎಲ್ಲಿದೆ ಅಲ್ವಾ 12 ಇದೆ 18 ಇದೆ ನಾವು 15ಗೆ ನಿಯರ್ ಬೈ 18 15ಗಿಂತ ಜಾಸ್ತಿನೇ ತಗೊಳ್ಳಿ ಅಂದರೆ ಇದೇನಾಯ್ತು ಈಗ ಪ್ರೀವಿಯಸ್ ನಮಗೆ ಎರಡೂ ಒಂದೇ ಬಂತು ಬಟ್ ಇವಾಗ ಬೇರೆ ಬೇರೆ ಬಂತು ಇದೇನೀಗ ಮೀಡಿಯನ್ ಕ್ಲಾಸ್ ಹೌದಾ ಇದೇನಿದು ಇದು ಮಾಡೆಲ್ ಕ್ಲಾಸ್ ನಾವು ಎರಡು ಒಂದರಲ್ಲೇ ಮಾಡ್ತಿರೋದ್ರಿಂದ ಈ ಥರ ಬರುತ್ತೆ ಸಮ್ಟೈಮ್ಸ್ ಸೇಮ್ ಬರುತ್ತೆ ಸಮ್ಟೈಮ್ಸ್ ಬೇರೆ ಬೇರೆ ಬರುತ್ತೆ ಈಗ ಹೇಳಿ ಮೀಡಿಯನ್ ಕ್ಲಾಸ್ ಎಷ್ಟಿದೆ ಈಗ ಹುಷಾರೋ ಮೀಡಿಯನ್ ಕ್ಲಾಸ್ ಎಷ್ಟಿದೆ 55 to 70 ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಫಾರ್ಮುಲಾಸಲ್ಲಿ ಎಲ್ ಅಂದರೆ ಏನಿದೆ 55 ಪ್ಲಸ್ n/2 ಎಷ್ಟಿದೆ 15 ಹೇಳಿ ಸ್ನೇಹ CF ಯಾವುದು 12 ಏನಕ್ಕೆ ಬಿಫೋರ್ದು ತಗೋಬೇಕು ಎಷ್ಟಿದೆ 12 ಬೈ ಎಫ್ ಎಷ್ಟಿದೆ 6 ಇಂಟು ಕ್ಲಾಸ್ ಇಂಟರ್ವೆಲ್ ಅಷ್ಟೇ ಇರುತ್ತಾ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವೆಲ್ 15 ಇರುತ್ತೆ ಯು ಕ್ಯಾನ್ ಟೇಕ್ 3 2s 3 5s ಯು ಆರ್ ಲೆಫ್ಟ್ ವಿತ್ ಹೌ ಮಚ್ ನಾವು 55 ಪ್ಲಸ್ 15 ಮೈನಸ್ 3
ಸರಿ 15 minus 12 3/2 ಇಂಟು ಎಷ್ಟಿದೆ 5 ಇದೆ, ದಟ್ ಈಸ್ 55 ಪ್ಲಸ್ 3/2 ಎಷ್ಟು ಬರುತ್ತೆ 1.5 ಇಂಟು 5 ಆಯಿತಾ, ಎಷ್ಟು ಬರುತ್ತಾಗ 55 ಪ್ಲಸ್ 1.5 ಇಂಟು 5 5 5 25 5 7.5 ಎಷ್ಟು ಬರುತ್ತೆ 62.5 and check whether your answer is correct or not, because median class is 55 to 70 and your answer is 62.5. ಇದು 3/2 1.5 ನೋಡಿ 3 ರೂಪಾಯಿನ ಇಬ್ಬರು ಕೊಟ್ಟರೆ ಎಷ್ಟು ಬರುತ್ತಪ್ಪ 1.5 ರೂಪಾಯಿ ಬರುತ್ತೆ. 5ರಿಂದ ಏನು ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ 7.5. ಇನ್ನೂ ಯಾರಿಗೆ ಇದನ್ನು ಡಿವೈಡ್ ಮಾಡೋಕ್ಕೆ ಬರಲ್ಲ, ಯಾರಿಗೆ ಇದನ್ನು ಡಿವೈಡ್ ಮಾಡೋದಕ್ಕೆ ಬರಲ್ಲ, ಯು ಟೇಕ್ ದಿಸ್ ಕ್ಯಾನ್ಸಲ್ ಮಾಡಿ 1 ಅಂತ ಬರೆದ್ಬಿಡಿ ಅಷ್ಟೇ. ಎಷ್ಟು 1, ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ 3/2 ಯಾರು ಮಾಡೋಕ್ಕೆ ಬರೋಲ್ಲ, ಯು ಟೇಕ್ ಇಟ್ ಆಸ್ ವಾಟ್ 1. 5 1s 5, 55 ಪ್ಲಸ್ 5 60, ಅವ್ರಿಗೆ 62.5 ಬರುತ್ತೆ, ನಿಮಗೆ 60 ಬರುತ್ತೆ, ಪರವಾಗಿಲ್ಲ, ಅರ್ಧ ಮಾರ್ಕ್ ಕಟ್ ಮಾಡ್ತಾರೆ. ಆಮೇಲೆ ನಿಮ್ಮ ಟೋಟಲ್ ಮಾಡ್ತಾರೆ, ಎಲ್ಲೋ 24 25 ಇರುತ್ತೆ, ಆ ಅರ್ಧ ಮಾರ್ಕ್ 4 ಕೊಟ್ಬಿಟ್ಟು ಏನು ಮಾಡ್ತಾರೆ, ಬದುಕೊಳ್ಳಿ ಹುಡುಗ ಅಂತ ಏನು ಮಾಡ್ತಾರೆ, ಪಾಸ್ ಮಾಡ್ತಾರೆ. ತುಂಬ ಒಳ್ಳೆಯವರು ಬೋರ್ಡಲ್ಲಿ ಕರೆಕ್ಷನ್ ಮಾಡೋರು. 26 27 ಬಂದರೂ ಏನು ಮಾಡ್ತಾರೆ, ಫೇಲ್ ಮಾಡಿಡ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್ ಹೇಳಿ ಯಾರಾದರೂ. ಇಲ್ಲಿ ಒಂದು ಸ್ವಲ್ಪ ವೇರಿ ಮಾಡ್ತೀನಿ ನೋಡಿ, ಬಿಕಾಸ್ ಮಾಡಲ್ ಕ್ಲಾಸ್ 11 ಬರುತ್ತೆ ಅಲ್ವಾ. ಸೊ ಮಾಡಲ್ ಕ್ಲಾಸ್ 11 ಬರೋದ್ರಿಂದ ವಿ ಕಾಂಟ್ ಗೋ ಫಾರ್ ಬಿಹೈಂಡ್. ಸ್ವಲ್ಪ ಡೇಟಾ ಚೇಂಜ್ ಮಾಡ್ತೀನಿ, ಇದನ್ನು 10 ಅಂತ ತೊಗೊಳ್ತೀನಿ, ಇದನ್ನು 11 ಅಂತ ತೊಗೊಳ್ತೀನಿ, ಆಯಿತಾ. ಜಸ್ಟ್ ಟು ಎನ್ಶ್ಯೂರ್ ದಟ್ ವಾಟ್, ಬಿಕಾಸ್ ಇಲ್ಲಿ 11 ಇತ್ತು ಅಂದ್ಕೊಳ್ಳಿ, ನಾವು F0 ಹಾಕೋಕ್ಕೆ ಎಲ್ಲೂ ಪ್ಲೇಸ್ ಸಿಗಲ್ವಲ್ಲ, ಅದರಿಂದ ಸೇಮ್ ನಂಬರ್ಸೇ ಅದು ಜಸ್ಟ್ ಇಂಟರ್ಚೇಂಜ್ ಟು 10 and 11. ಮಾಡಲ್ ಕ್ಲಾಸ್ ಯಾವುದೋ ಲಾಸ್ಟ್ ಬಾಯ್ ಗೊತ್ತಿಲ್ಲ, ನೋಡು ಮಾಡಲ್ ಕ್ಲಾಸ್ ಅಂದರೆ ಈ ನಂಬರ್ಸ್ನ ನೋಡು, ಯಾವುದು ಜಾಸ್ತಿ ಇರುತ್ತೋ ಅದೇ ನಿಂದು ಮಾಡಲ್ ಕ್ಲಾಸ್. ಯಾವ್ದು ಜಾಸ್ತಿ ಇದೆ, ಇದೇನೀಗ ಮಾಡಲ್ ಕ್ಲಾಸ್ ಆಯ್ತಿದು. ಸೊ ದಿಸ್ ಇಸ್ ಯೋರ್ ಮಾಡಲ್ ಕ್ಲಾಸ್. ಮಾಡಲ್ ಕ್ಲಾಸ್ನ ಒಂದು ಸಲ ಫೈಂಡ್ ಔಟ್ ಮಾಡಿದ್ಮೇಲೆ ಏನು ಮಾಡ್ತೀಯಾ, 3 Fಗಳನ್ನ ಹಾಕು, ಎಫ್ ಎಫ್ ಎಫ್, ದೆನ್ ಅಸೈನ್ ವಾಟ್ 0 1 2. ಸೊ ಈಗ ಮಾಡಲ್ ಕ್ಲಾಸ್ ಯಾವುದು, ಮಾಡಲ್ ಕ್ಲಾಸ್ ಈಗ 6 to 12. ಹೇಳೀಗ ಫಾರ್ಮುಲಾ ನೋಡಿಕೊಂಡು, ವಾಟ್ಸ್ ಯುವರ್ ನೇಮ್, ಹಾಂ ಹೇಳು ಮುನೀಶ್. ಎಲ್ಲಂದ್ರೇನು ಗೊತ್ತಿಲ್ಲ, ಎಲ್ಲಂದರೆ ಲೋವರ್ ಲಿಮಿಟ್, ಏನೋ ಲೋವರ್ ಲಿಮಿಟ್. ಲೋವರ್ ಲಿಮಿಟ್ ಎಷ್ಟಿದೆ ಇದರಲ್ಲಿ, ಬರೀ 6 ಪ್ಲಸ್ F1 ಅಂದರೆ ಎಷ್ಟಿದೆ ಹೇಳು. ನೆಕ್ಸ್ಟು F0 ಎಷ್ಟು, ಇಲ್ಲಿ ನೋಡೋ ಪುಟ್ಸ್ವಾಮಿ F0 ಎಷ್ಟಿದೆ, ಹಾಂ. ನೆಕ್ಸ್ಟು ಬೈ 2 times F1, 2 times F1 ಅಂದರೆ F1 ಎಷ್ಟಿದೆ 11 into 2. ಹಾಂ, Samrin, stand up and tell me next one. What is F0 now? Then what is F2? 7. Into what is H now? 6 into 6. ಇನ್ನು ಸಿಂಪ್ಲಿಫೈ ಮಾಡ್ತಾ ಬನ್ನಿ ಇವಾಗ, ಕೂತ್ಕೊಳ್ಳಿ. 6 ಪ್ಲಸ್ 11 ಮೈನಸ್ 10 ಎಷ್ಟು 1, 22 ಮೈನಸ್ 2 ಮೈನಸ್ ಇದೆ, ಆ್ಯಡ್ ಮಾಡಿ 10 7 17 ಇಂಟು 6, ಯು ವಿಲ್ ಗೆಟ್ 6 ಪ್ಲಸ್ 1/22 ಮೈನಸ್ 17 ಎಷ್ಟು ಬರುತ್ತೆ 5 ಇಂಟು ಏನು ನೋಡಿ, 5 6 ನಿಯರ್ ಬೈ ತಾನೆ, ಯು ಕ್ಯಾನ್ ಡೈರೆಕ್ಟ್ಲಿ ಕ್ಯಾನ್ಸಲ್, ಟೇಕ್ ಇಟ್ ಆಸ್ ವಾಟ್ 1. ಅಂದರೆ 6 ಪ್ಲಸ್ 1 7. ಬೇಡ ನಾವು ಡಿವೈಡ್ ಮಾಡ್ತೀವಿ ಅಂದರೆ ಯು ಆರ್ ಮೋಸ್ಟ್ ವೆಲ್ಕಮ್. ಏನು ಮಾಡಿ, ಡಿವೈಡ್ ಮಾಡಿ. 5 1s 5, ಎಷ್ಟು ಬರುತ್ತೆ 1 ಪಾಯಿಂಟ್ ಇಟ್ಕೊಂಡ್ರೆ 0 ಅಂದರೆ ಎಷ್ಟು ಬರುತ್ತೆ ಈಗ. ಸೊ 1 ಪ್ಲಸ್ 1.2 ಆಲ್ ಟುಗೆದರ್ 2. So whether your answer is correct or wrong now? Correct. You are getting 7.2 and you are supposed to get between 6 and 7. Then coming to median class. Median class ಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಮಾಡಬೇಕು, ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಬರೆದ್ಮೇಲೆ
ನಿಮಗೆ ಫಾರ್ಮುಲಾದಲ್ಲಿ ಸಿ ಎಫ್ ಇದೆ, ದೇರ್ ಫಾರ್ ಯು ವಿ ವಿಲ್ ಫೈಂಡ್ ಔಟ್ ವಾಟ್ ಸಿ ಎಫ್. ಅದೇ ಮೋಡ್ ಮಾತ್ರ ಕೇಳಿದ್ರೆ ವಿ ವಿಲ್ ನೆವರ್ ಫೈಂಡ್ ಔಟ್ ವಾಟ್ ಸಿ ಎಫ್, ಬಿಕಾಸ್ ದೆರ್ ಇಸ್ ನೋ ಕ್ವೆಶನ್ ಆಫ್ ವಾಟ್ ಸಿ ಎಫ್ ಇನ್ ದಿ ಗಿವನ್ ಫಾರ್ಮುಲಾ. ನಾವು ಸಿ ಎಫ್ ಫೈಂಡ್ ಔಟ್ ಮಾಡಬೇಕಲ್ವಾ? ಎದೊಳು ಮಮತಾ ಹೇಳು, ಮಮತಾ ಬೆನರ್ಜಿ ಸಿ ಎಫ್ ಮಾಸ್ಕ್ ತೆಗಿ, ಅದೇನು ಎಕ್ಸ್ಪ್ರೆಷನ್ ಕೊಡ್ತೀರೋ ಗೊತ್ತಾಗಲ್ಲ. ಹಾಂ, ಯಾರು ಹೇಳ್ಕೊಟ್ಟವರು? ಯಾರು ಹೇಳ್ಕೊಟ್ಟಿಲ್ವಾ? ಹೇಳು. 10 ಆಮೇಲೆ 10 ಆಮೇಲೆ ಸಿ 10 ಆಯಿತಾ? ನೋಡು ಮಮತಾ, ಹಾಂ ನೇಪಾಳಿ ತಾನೆ? ಹಾಂ ಅವ್ನು ನೇಪಾಳಿ ಅಂದಿದ ತಕ್ಷಣ ಎಕ್ಸೈಟ್ ಆಗ್ಬಿಟ್ಟ ಅವ್ನು ಯಾರೋ ಅಲ್ಲಿ. ಸೊ 10 ಆದಮೇಲೆ ಇದನ್ನು ಆ್ಯಡ್ ಮಾಡಿದ್ದಕ್ಕೆ ಎಷ್ಟಾಯಿತು? 21 ಆಯಿತಾ? 21ಗೆ ಎಷ್ಟಾಯಿತು? 28. 28ಗೆ 4, 32ಗೆ 8. ಸೊ ಇವೆರಡು ಟ್ಯಾಲಿ ಆಗಬೇಕು. ಎಷ್ಟಾಯಿತು? 40. ಆಮೇಲೆ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ಏನು? ಫೈಂಡ್ ಔಟ್ n/2. n ಎಷ್ಟಿದೆ? 40/2 20. ಕೂತ್ಕೊಳ್ಳಿ ಇಬ್ಬರು. ಎದೊಳೋ ನವೀನ್ ಹೇಳು, 20 ಎಲ್ಲಿ ಲೊಕೇಟ್ ಮಾಡ್ತೀಯಾ? ನೀನು ಹೇಳೋ ಅಷ್ಟಲ್ಲ ಆಗಲೇ ಮಳೆ ಹೋಗಿ ಬಿಸಿಲು ಬಂತು, ಆಗಲೂ ನಗ್ತಾರ 32 ಕಾಣಿಸೋ ಥರ. ನೋಡ n/2 ಎಲ್ಲಿ ಲೊಕೇಟ್ ಮಾಡ್ತೀಯಾ? 20ನ ಎಲ್ಲಿ ಲೊಕೇಟ್ ಮಾಡಬೇಕು? ಸಿ ಎಫ್ ಅಲ್ಲಿ ಲೊಕೇಟ್ ಮಾಡಬೇಕು. 20 ಇಲ್ಲ, ಎಷ್ಟಿದೆ ಅಂದರೆ ಇದೇ ನಿಮಗೇನಾಯ್ತು ಈಗ? ಮೀಡಿಯನ್ ಕ್ಲಾಸ್ ಕೂಡ ಇದೇ ಆಗುತ್ತೆ. ಕೂತ್ಕೊಳ್ಳಿ. ಸೊ ಇದೇ ಏನಾಗುತ್ತೆ ಈಗ ಅಂದರೆ ಮಾಡಲ್ ಕ್ಲಾಸು ಮೀಡಿಯನ್ ಕ್ಲಾಸ್ ಎರಡೂ ಕೂಡ ಒಂದೇ ಆಯಿತು. ಸೊ ಈಗ ಮೀಡಿಯನ್ ಕ್ಲಾಸ್ ಎಷ್ಟು ಬರೀರಿ? ಮೀಡಿಯನ್ ಕ್ಲಾಸ್. ಸೊ ಮೀಡಿಯನ್ ಕ್ಲಾಸ್ ಎಷ್ಟಿದೆ? 6 to 12 ಆಯಿತಾ? ಸೊ ಮೀಡಿಯನ್ ಇಸ್ ಈಕ್ವಲ್ ಟು ಅರ್ಫತ್ ಟೆಲ್ ಮಿ. ಅಮ್ಮ ಆಸ್ಕ್ ತೆಗ್ದ ಆನ್ಸರ್ ಹೇಳ್ರಮ್ಮ. 6 ಆಮೇಲೆ ಪ್ಲಸ್ 20 ದೆನ್ ಏನಕ್ಕೆ 10? ಸೊ ಸಿ ಎಫ್ ತಗೋಬೇಕು ಅಂದರೆ ಇದಕ್ಕಿಂತ ಬಿಫೋರ್ ತಗೋಬೇಕು. ಬಿಫೋರ್ದು ಎಷ್ಟಿದೆ? 10 ಇದೆ. ಬೈ ಎಫ್ ಎಷ್ಟಿದೆ? 11 ಇದೆ. ಆಮೇಲೆ ಇಂಟು ಸೇಮೇ ತಾನೆ, ಎಷ್ಟಿದೆ? 6. ಸಿಡೌನ್. ಸೊ ವಿಲ್ ಗೆಟ್ 6 ಪ್ಲಸ್ 10/11 ಬಿಕಾಸ್ 20 - 10 ಈಸ್ 10 ಇಂಟು 6. ಈಗ ಯು ಕ್ಯಾನ್ ಟೇಕ್ ದಿಸ್ ಆ್ಯಸ್, ನೋಡಿ ನಾನಾದರೆ ಏನು ಗೊತ್ತಾ ಮಾಡ್ತೀನಿ? 6 1 6 2 ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ. ಏಕೆ? 6 1 ಎಷ್ಟು? 6 2 ಎಷ್ಟು? 12. ನಾನು ಡಿವೈಡ್ ಮಾಡಲ್ಲ. ಆದರೆ ನೀವು ಇರ್ತೀರಲ್ಲ ಕೆಲವೊಬ್ರು ತೀರಾ ಬುದ್ಧಿವಂತರು ಇರ್ತಾರಲ್ಲ, ಅವ್ರಿಗೋಸ್ಕರ 10 × 6 60, 60/11. ನಾನೇನಾದರೂ ಎಕ್ಸಾಮ್ ಬರೀತಿದ್ರು ಹಂಗೆ ಮಾಡ್ತೀನಿ. ಏನಂತ? 6 1 6 2 ಎಷ್ಟು ಮಿಕ್ಕಿದೆ ಈಗ ಇಲ್ಲಿ? 2 2 1 2 5 6 + 5 11 ಹಂಗೆ ಬರೆದ್ಬಿಡ್ತೀನಿ. ಆದರೆ ನೀವು ಕೆಲವೊಬ್ರು ಇದ್ದಾರೆ ಅತಿ ಬುದ್ಧಿವಂತರು, ಆಯಿತಾ? ಹಂಗೆ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರಾ? ಹಿಂಗೆ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರಾ? 11 5 55 ಎಷ್ಟು ಬರುತ್ತೆ? 5. ಸೊ ಪಾಯಿಂಟ್ ಇಡ್ತೀರಾ. 11 4 ಎಷ್ಟು ಬರುತ್ತೆ ಅಲ್ಲಿಗೆ? 5.4. ಸೊ 6 + 5.4 ವಿಲ್ ಗಿವ್ ಯು 11.4. ಅದು ನಾನಾದರೆ 11 ಅಂತ ಬರೆದ್ಬಿಡ್ತಿದ್ದೆ ಅಪ್ರಾಕ್ಸಿಮೇಟಾಗಿ, ಆಯಿತಾ? ಏನು ಹಾಫ್ ಮಾರ್ಕ್ಸ್ಗೋಸ್ಕರ ಯಾವನು ಮಾಡ್ತಾನೆ ಅದನ್ನೆಲ್ಲ ಅಂತ. ಅದು ನಿಮಗೆ ಬೇಕಲ್ಲ, ಅದು ಹಾಫ್ ಮಾರ್ಕ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ರೈಟ್? ನಾವು ಬರ್ಕೊಳ್ಳಿ, ಅದನ್ನು ಬರೀರಿ. ಇನ್ನೊಂದು ನಾಸಮ್ ಮಾಡೋಣ. ಮಳೆ ಬರ್ತಾಯಿದೆ, ಎಲ್ಲ ಹೋಗ್ತೀರಾ? ನೋಡಿ ಈ ಕ್ವೆಶನ್ ನೀವು ಟ್ರೈ ಮಾಡಿ ಮನೆಯಲ್ಲಿ. ಈ ಕ್ವೆಶನ್ನ ಟ್ರೈ ಮಾಡಿ, ನೀವು ಪೆನ್ಸಿಲಲ್ಲಿ ಟ್ರೈ ಮಾಡಿ. ಎಲ್ಲರಿಗೂ ಆನ್ಸರ್ಸ್ ಬರಬೇಕು. ನಾಳೆ ಗ್ರಾಫ್ ಶೀಟ್ ಇವತ್ತು ಥರ ಕೇಳಿದ್ನಲ್ಲ, ಲೇಟ್ ಆಗೋಯ್ತು. ಸೊ ನಾಳೆ ಮಾಡಿಸ್ತೀನಿ. ನಾಳೆಗೆ ಈ ಚಾಪ್ಟರ್ ಮುಕ್ತಾಯ ಆಗಿಬಿಡುತ್ತೆ.